ವೆಲ್ಕಮ್ ಕ್ರಾಪ್ಸ್ ಅಂಡ್ ಕಂಪ್ನಿಯಿಂದ 936 ಹೂಕೋಸ್ ಮೇಲೆ ಒಂದು ಕ್ಷೇತ್ರೋತ್ಸವ ಮಾಡಿದ್ವಿ. ಅದರಲ್ಲಿ ನರ್ಸರಿ ಮ್ಯಾನ್ ಅಂತ ಸತೀಶ್ ಅಣ್ಣ ಅವರು ಭಾಗಿಯಾಗಿದ್ದರು. ಅವ್ರದ್ದೊಂದು ಅನಿಸಿಕೆ ಈ ವಿಡಿಯೋ ಮುಖಾಂತರ ಶೇರ್ ಮಾಡ್ಕೋತಾ ಇದ್ವಿ. ನಮಸ್ಕಾರ ರಾಜಮೋದಿನವರೇ, ನಾನು ಸುಮಾರು ವೆಲ್ಕಮ್ ಸೀಡ್ಸ್ ಅವರು 5 ವರ್ಷದಿಂದ ಪರಿಚಯ ಇದೆ. 936 5 ವರ್ಷದಿಂದ ಕೊಡ್ತಾಯಿದ್ದೀನಿ. ಯಾವುದೇ ರೀತಿಯ ದೊಡ್ಡ ಪ್ರಮಾಣದಲ್ಲಿ ಇದ್ರ ಬಗ್ಗೆ ಏನು ಅಂತ ಕಂಪ್ಲೇಂಟ್ಸ್ ಏನಿಲ್ಲ. ಚೆನ್ನಾಗಿದೆ, ರೈತರು ಫೀಡ್ಬ್ಯಾಕ್ ಚೆನ್ನಾಗಿದೆ. ರೈತರು ಧೈರ್ಯವಾಗಿ ಹಾಕೋಬೋದು. ಎಸ್ಪೆಷಲಿ ಮಳೆಗಾಲಕ್ಕೆ ಚಳಿಗಾಲಕ್ಕೆ ಸೂಕ್ತವಾದಂಥ ತಳಿ. ನಾವು ಏನು ಎಕ್ಸ್ಪೆಕ್ಟ್ ಮಾಡ್ತೀವೋ ಚೆನ್ನಾಗಿ ಗೊಬ್ಬರ ಪೋಷಕಾಂಶಗಳು ಕೊಟ್ಟು ಮಾಡಿದ್ರೆ ಒಳ್ಳೆ ತೂಕನೂ ಬರುತ್ತೆ. ಕಲರು ಚೆನ್ನಾಗಿರುತ್ತೆ, ಒಳ್ಳೆ ಅಟ್ರಾಕ್ಟಿವ್ ಕಲರ್ ಇದೆ, ಗಟ್ಟಿನೂ ಇರುತ್ತೆ. ಕಂಪ್ನಿಯವರು ಯಾರು ರಿಜೆಕ್ಟ್ ಮಾಡಲ್ಲ. ರಿಜೆಕ್ಟ್ ಮಾಡವ್ರೆ ಅಂದರೆ ಅವ್ರು ತೂಕ ಜಾಸ್ತಿಯಾಗಿ ರಿಜೆಕ್ಟ್ ಮಾಡ್ತಾರೆ ವಿನ ಬೇರೆ ಕ್ವಾಲಿಟಿನಲ್ಲಿ ಯಾವುದೇ ರಿಜೆಕ್ಟ್ ಮಾಡಿಲ್ಲ. ಅದಕ್ಕೆ ಚೆನ್ನಾಗಿರೋ ಶೈನಿಂಗ್ ಮತ್ತು ತೂಕ ಎಲ್ಲ ಯಾವ ಥರ ಇದೆ ಸರ್ ಇದ್ರದ್ದು ಒಂದು ತಳಿ ಬಗ್ಗೆ? ಇದು 2 ರಿಂದ 3 kg ಬೆಳೆದಿರೋ ಉದಾಹರಣೆಗಳಿದ್ದಾವೆ. ಚೆನ್ನಾಗಿ ಭೂಮಿ ಕಪ್ಪು ಭೂಮಿ ಆಗಿ ಗೊಬ್ಬರ ಚೆನ್ನಾಗಿ ಕೊಟ್ಟಿರೋ 3 kg ಬಂದಿರೋ ಉದಾಹರಣೆಗಳು ಕಂಪ್ನಿಯಲ್ಲಿ ರಿಜೆಕ್ಟ್ ಮಾಡಿದ್ದಾರೆ ತೂಕ ಜಾಸ್ತಿ ಅಂತ. ಹಾಗಾಗಿ ನಾವು ನಾರ್ಮಲ್ ಆಗಿ ಮಾಡೋದ್ರಿಂದ ಎಲ್ಲ ಸಣ್ಣ ರೈತರು ಸಹ ಹಾಕೋಬಹುದು. ಯಾಕಂದರೆ ಸಣ್ಣ ರೈತರಾದ್ರೂ ಅಟ್ಲೀಸ್ಟ್ ಒಂದು 600 ರಿಂದ 1200 ಗ್ರಾಮ್ವರೆಗೆ ಬಂದರೆ ಸಾಕು, ಕಂಪ್ನಿಗೆ ಆರಾಮಾಗಿ ಹಾಕೋಬಹುದು. ಕಲ್ಲರ್ ಆಗಲಿ ಗಟ್ಟಿ ಆಗಲಿ ಎಲ್ಲ ಚೆನ್ನಾಗಿ ಸಂಜೆ ಹೊಡೆದು ಬೆಳಗ್ಗೆ ತಗೊಂಡೋದ್ರು ಅವ್ರು ಕಂಡುಹಿಡಿಯೋಕ್ಕಾಗಲ್ಲ. ಇದು ಏನೋ ಫ್ರೆಶ್ ಆಗಿ ಹೊಡೆದಿರೋದು ಅನ್ಕೋತಾರೆ. ಆ ಥರ ಪಾರ್ಸಲಿಗೆಲ್ಲ ಯಾವ ಥರ ಇದೆ ಸರ್ ಇದು? ಪಾರ್ಸಲ್ಗೆಲ್ಲ ಚೆನ್ನಾಗಿದೆ. ಈಗ ಒಂದು 3 ವರ್ಷದ ಕೆಳಗೆ ಒಂದು ಪ್ಲಾಟಾಗಿ ಕೊಟ್ಟಿದ್ದು ನಮ್ಮ ನರ್ಸರಿ ಪಕ್ಕದಲ್ಲೇ. ಅವ್ರು ಫುಲ್ಲು ಜಡಿ ಮಳೆನಲ್ಲೇ ಹೊಡೆದಿದ್ರು, ಕಲ್ಕತ್ತಾಗೆ ಹೊಡೆದಿದ್ರು. ಅವತ್ತೂ ಸಹ ಇದೇ ಥರ ಬೆಲೆ ಇತ್ತು, 25 ರೂಪಾಯಿ 30 ರೂಪಾಯಿ ಇತ್ತು. ಅವತ್ತು ಸಹ ಏನು ಡ್ಯಾಮೇಜ್ ಆಗಿರಲಿಲ್ಲ. ಆಗಿರೋ ಒಂದು 10-20% ಮಾಮೂಲಿ, ಅದು ನೀರು ನಿಂತ ಕಡೆ ಚೆನ್ನಾಗಿ ಬಂದಿದೆ. ರೋಗಕ್ಕೆ ಮತ್ತು ಕೀಟಕ್ಕೆ ಯಾವ ಥರ ಇದೆ ಸರ್ ಈ ತಳಿವ? ಸರ್ ಯಾವುದೇ ರೋಗ ಆಗಲಿ ಯಾವುದೇ ಕೀಟ ಆಗಲಿ ಅತಿಯಾದ ಒಂದು ಮಳೆ ಜಾಸ್ತಿ ಆದರೆ ಅಥವಾ ರೈತನ ಒಂದು ನೆಗ್ಲೆಕ್ಟ್ ಆದಾಗ ರೋಗ ಬರುತ್ತೆ. ಬಟ್ ಸ್ಪ್ರೇ ಕರೆಕ್ಟಾಗಿ ಅವ್ರು ಶೆಡ್ಯೂಲ್ ಪ್ರಕಾರ ಮಾಡ್ಕೊಂಡ್ರೆ ಯಾವುದೇ ಥರ ಸಮಸ್ಯೆನೇ ಇಲ್ಲ, ಕಂಟ್ರೋಲಿಗೆ ಬರುತ್ತೆ. 90% ಅಂತ ವರಷ್ಟು ವಾತಾವರಣ ಮಳೆಯಲ್ಲೂ ಹೂವು ತಗೋಬೋದು. ಈ ಒಂದು ತಳಿ ಬಗ್ಗೆ ನಿಮ್ಮ ಅನಿಸಿಕೆ ಶೇರ್ ಮಾಡ್ಕೊಂಡಿದ್ದಕ್ಕೆ ಧನ್ಯವಾದಗಳು ಸರ್.